ಗೈಸ್ ಇಲ್ಲಿ ನೋಡ್ತೀರ ನೀವು ಚಿನ್ನಿ ದಾಂಡು ಅವಾಗೆಲ್ಲ ಸಣ್ಣ ಮಕ್ಕಳೆಲ್ಲ ಆಡ್ತಿದ್ರು. ಅವಾಗೆಲ್ಲ ಈ ಸಣ್ಣರಿದ್ದಾಗೆಲ್ಲ ಆಡ್ತಿದ್ವಲ್ಲ ಚಿನ್ನಿ ದಾಂಡು. ಇವಾಗೆಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಸಣ್ಣ ಹುಡುಗರೆಲ್ಲ ಬರೀ ಫೋನಲ್ಲೇ ಅಡಿಕ್ಟ್ ಆಗಿಬಿಟ್ಟಾರೆ. ಗೊದ್ದದ ಗೂಡಿದು ಅಲ್ಲಿ ಇವಾಗೆಲ್ಲ DJ ಗೀಜೆಲ್ಲ ತಂದು ಫುಲ್ ಅದ್ದೂರಾಗಿ ಮಾಡ್ತಾರೆ, ಹಾಡ್ಗೀಡೆಲ್ಲ ಹಾಕ್ಯಂಡು. ಅವಾಗೆಲ್ಲ ನೋಡ್ತಿರ್ಬೋದು ನೀವು, DJ ಗೀಜ್ ಏನು ಇರಲಿಲ್ಲ. ಅಂದರೆ ಫುಲ್ಲು ಆವಾಗಿಂದ ಹಬ್ಬ ಹೆಂಗಂತಂದ್ರೆ ಫುಲ್ಲು ಸಂತೋಷದಿಂದ ಎಷ್ಟು ಆಚರಣೆ ಮಾಡ್ತಿದ್ರಂದರೆ. ಹಲೋ ಗೈಸ್, ಎಲ್ಲರೂ ಹೆಂಗಿದ್ರ, ಎಲ್ರಿಗೂ ಆರಾಮಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಮ್ಮ ಫ್ರೆಂಡ್ ಜೊತೆ ಫೋಟೋಶೂಟಿಗೆ ಹೋಗ್ತಿದ್ದೀನಿ. ಫೋಟೋಶೂಟ್ ಅಂತಂದರೆ ಕ್ಯಾಮ್ರಾ ಎಲ್ಲ ತಗೊಂಡು ಹೋಗ್ತಾರೆ, ನಾವು ತಗೊಂಡೋಗಲ್ಲ, ಬರೀ ಫೋನಲ್ಲಿ ಫೋಟೋಶೂಟ್ ಮಾಡ್ಬೇಕಂತ ಹೋಗ್ತಿದ್ದೀವಿ. ಹೆಂಗೆ ಏನಂತಂದು ಪ್ರತಿಯೊಂದು ಈ ವಿಡಿಯೋದಲ್ಲೇ ಇರುತ್ತೆ, ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ. ಈಗ ಬನ್ನಿ ಹೋಗ್ತಾಯಿದ್ದೀನಿ, ಹಂಗೆ ವ್ಲಾಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹಂಗೆ ಹೋಗೋಣಂತೆ. ಏನೇನು ಮಾಡ್ತೀವಿ, ಈಗ ಫೋಟೋಶೂಟ್ ಮಾಡ್ತೀವಿ, ಮತ್ತು ವೀಡಿಯೋ ಮಾಡ್ಬೇಕಂತ ನನ್ನ ಪ್ಲ್ಯಾನ್ ಐತಿ. ಇನ್ನು ಚಾಲೆಂಜ್ ವಿಡಿಯೋ ಅದನ್ನೆಲ್ಲ ನೋಡೋಣಂತೆ. ಈಗ ಬನ್ನಿ ಫಸ್ಟ್ ಹೋಗಿ ನೋಡೋಣ. ನಾನು ರೈಲ್ವೆ ಸ್ಟೇಷನ್ ಅಂತ ಬರ್ತೀನಿ ಅಂತ ಹೇಳಿದ್ದ, ಈಗ ಅಲ್ಲಿಗೆ ಹೊರಟಿದ್ದೀನಿ. ಬನ್ನಿ ಹೋಗೋಣ. ಗೈಸ್ ಇವಾಗ ಹೋಗ್ತಾಯಿದ್ದೀನಿ, ಆಟೋ ಸ್ಟ್ಯಾಂಡ್ ಹತ್ರ ಇದ್ದೀನಿ ನಮ್ಮ ಮನೆ ಹತ್ರ. ಬನ್ನಿ ಹೋಗೋಣ, ಹೋಗ್ತಾಯಿದ್ದೀನಿ ಆಲ್ರೆಡಿ. ಥೀಮ್ ಪಾರ್ಕಿಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದ್ದೀವಿ. ಇವಾಗ ಫೋಟೋಶೂಟ್ ಅಲ್ಲೇ ಮಾಡೋದು. ಇವಾಗ ಅಲ್ಲೆಲ್ಲ ಮತ್ತು ಸುಮಾರು ವಿಷಯಗಳಿದ್ದಾವೆ ತಿಳ್ಕೊಳೋದು ಪಾರ್ಕದೊಳಗೆ. ಅದು ಪಾರ್ಕಿಗೆ ಹೋಗಿ ಫಸ್ಟ್ ಏನೇನಂತೆಲ್ಲ ತೋರಿಸ್ತೀನಿ ನಿಮಗೆ. ಪಾರ್ಕ್ ನೋಡೋಂತೆ ನೀವು ಎಂಜಾಯ್ ಮಾಡಿರಿ. ಈಗ ಬನ್ನಿ ಹೋಗ್ತಿದ್ದೀವಿ, ಆಟೋಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಹೋಗೋಣ ಬನ್ನಿ. ಇವಾಗ ಬಂದ್ವಿ ಪಾರ್ಕ್ ಒಳಗೆ, ಎಂಟ್ರೆನ್ಸ್ ಕೊಟ್ವಿ. ನೋಡ್ತಿರ್ಬೋದು ಮುಂದ್ಗಡೆ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತಂದು. ಗೈಸ್ ಇದು ನಮ್ದು ದಾವಣಗೆರೆ ಎತ್ತಿನ ಸಂತೆ ನಡೀತಿತ್ತಲ್ಲ ಅವಾಗೆಲ್ಲ, ಅದ್ರದ್ದು ಇದೆಲ್ಲ ಮಾಡಿರೋದವರು. ನೋಡ್ತಿರ್ಬೋದು ನೀವು. ದಾವಣಗೆರೆಯಲ್ಲಿ ಮೊದಲೆಲ್ಲ ಏನೇ ಹಬ್ಬ ಮಾಡಿದ್ರು, ಯಾವುದೇ ಜಾತ್ರೆ ಮಾಡಿದ್ರು, ನಿಮಗೆ ಏನಾದ್ರು ಗೊತ್ತಿಲ್ಲಂದ್ರೆ ಈ ಪಾರ್ಕಿಗೆ ಬಂದು ನೀವೆಲ್ಲ ತಿಳ್ಕೊಬೋದು ಇದ್ರ ಬಗ್ಗೆ. ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿನ ಎಲ್ಲ ಮಾಡಿ ಇಟ್ಬಿಟ್ಟಾರೆ. ಇಲ್ಲೆಲ್ಲ ಗೊಂಬೆ ರೂಪ ಮಾಡಿ ಎಲ್ಲ ಇಟ್ಬಿಟ್ಟಾರೆ. ಇಲ್ಲೆಲ್ಲ ನೋಡ್ಬೋದು ನಾವು ದಾವಣಗೆರೆಯಲ್ಲಿ ಏನು ನಡೀತಿದ್ದು, ಏನು ಮುಂದೆ ಏನು ನಡೀತಿತ್ತು, ಪ್ರತಿಯೊಂದು ಎಲ್ಲ ಇಲ್ಲೇ ತಿಳ್ಕೊಬೋದು ನಾವು ಒಂದೇ ಹತ್ರನೇ. ಅವಾಗೆಲ್ಲ ಇವಾಗೆಲ್ಲ DJ ಗೀಜೆಲ್ಲ ತಂದು ಫುಲ್ ಅದ್ದೂರಾಗಿ ಮಾಡ್ತಾರೆ, ಹಾಡ್ಗೀಡೆಲ್ಲ ಹಾಕ್ಯಂಡು. ಅವಾಗೆಲ್ಲ ನೋಡ್ತಿರ್ಬೋದು ನೀವು, DJ ಗೀಜ್ ಏನು ಇರಲಿಲ್ಲ. ಅಂದರೆ ಫುಲ್ಲು ಆವಾಗಿಂದ ಹಬ್ಬ ಹೆಂಗಂತಂದ್ರೆ ಫುಲ್ಲು ಸಂತೋಷದಿಂದ ಎಷ್ಟು ಆಚರಣೆ ಮಾಡ್ತಿದ್ರಂದರೆ, ಅವಾಗ DJ ಇರಲಿಲ್ಲದ್ರೂ ಆರಾಮಾಗಿ. ಮತ್ತು ಅವಾಗೆಲ್ಲ ಹುಲಿ ವೇಷ ಹಾಕ್ಯಂಡು ಎಲ್ಲ ರೋಡಲ್ಲೆಲ್ಲ ಇದೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಫುಲ್ ಅದ್ದೂರಾಗ. ಅವಾಗೆಲ್ಲ DJ ಇರಲಿಲ್ಲದ್ರೂ ಫುಲ್ ಅದ್ದೂರಾಗ ಅವ್ರವ್ರ ಖುಷಿಗೆ ತುಂಬ ಚೆನ್ನಾಗೆಲ್ಲ ಹಬ್ಬ ಮಾಡೋರು, ಗಣೇಶ ಹಬ್ಬ ಎಲ್ಲ. ಗೈಸ್ ನೀವೀಗ ನೋಡ್ತಿರೋದು ಈಗೆಲ್ಲ ಹಳೆ ಕಾಲದೆಲ್ಲ ಭರತನಾಟ್ಯ ಮಾಡ್ತಿದ್ರಲ್ಲ, ಅದ್ರದ್ದು ಇದೆಲ್ಲ. ಬೇರೆ ಕಡೆ ಎಲ್ಲೇ ಮಾಡಿದ್ರು ಅದು ಮಾಡಿಲ್ಲ ಇಲ್ಲಿ, ಇದು ಬೇರೆ ಊರಂದೆಲ್ಲ. ಏನು ನಮ್ಮ ದಾವಣಗೆರೆಗೆ ಏನು ಇದು ಆಚರಿಸ್ತಿದ್ರಲ್ಲ ಅದಷ್ಟೇ ಮಾಡಿರೋದು. ನಮ್ಮ ದಾವಣಗೆರೆದು ಅಷ್ಟೇ ನೋಡೋಕ್ಕೆ ಸಿಗುತ್ತಿಲ್ಲಲ್ಲ. ಮುಂದಿನ್ನು ಹಲ್ವಾರು ಮಾಡಿದ್ದಾರೆ. ಹಿಂಗೆ ಒಂದೊಂದೇ ಹೋಗ್ತಾ ಎಲ್ಲ ತೋರಿಸ್ತೀನಿ ನಿಮಗೆ. ಗೈಸ್ ಇಲ್ಲಿ ನೋಡ್ತಿರೋದು ನೀವು ಚಿನ್ನಿ ದಾಂಡು. ಅವಾಗೆಲ್ಲ ಸಣ್ಣ ಮಕ್ಕಳೆಲ್ಲ ಆಡ್ತಿದ್ರು ಅವಾಗೆಲ್ಲ. ಇವಾಗೆಲ್ಲ ಅದು ಮರ್ತ್ಬಿಟ್ರೆ ಬಿಡ್ರಿ ಅದೆಲ್ಲ. ನಾವು ಸಣ್ಣರಿದ್ದಾಗೆಲ್ಲ ಆಡ್ತಿದ್ವಲ್ಲ ಚಿನ್ನಿ ದಾಂಡು. ಇವಾಗೆಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಸಣ್ಣ ಹುಡುಗರೆಲ್ಲ ಬರೀ ಫೋನಲ್ಲೇ ಅಡಿಕ್ಟ್ ಆಗಿಬಿಟ್ಟಾರೆ. ಇವಾಗ ಯಾರಿಗೂ ಇಂಥ ಆಟಗಳ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಇವಾಗೆಲ್ಲ. ನೋಡ್ತಿರ್ಬೋದು ಗೊದ್ದದ ಗೂಡಿದು. ನಾವು ಸಣ್ಣರಿದ್ದಾಗೆಲ್ಲ ಆಡಿದ್ವಿ ಗೈಸ್. ನೀವು ಏನಾರು ಸಣ್ಣರಿದ್ದಾಗ ಆಡಿದರೆ ಕಮೆಂಟ್ ಮಾಡಿರಿ, ಯಾರ್ಯಾರು ಆಡಿರ ಅಂತಂದು. ಅದು ಒಂದು ಒಳ್ಳೆ ಆಟ, ಅದು ಚಿನ್ನದ ದಾಂಡು. ನಾವು ಆಡಿದ್ವಿ. ಬನ್ನಿ ಗೈಸ್ ಮುಂದೆ ಹೋಗೋಣ. ನಾವು ಸಣ್ಣರಿದ್ದಾಗೆಲ್ಲ ಗೋಲಿ ಆಡ್ತಿದ್ವಿ. ನೀವು ಯಾರ್ಯಾರು ಗೋಲಿ ಆಡಿದ್ದೀರಾ ಮತ್ತು ಬಗುರಿ ಆಡಿದ್ದೀರಾ? ಇಲ್ಲೆಲ್ಲ ಭಾರಿ ಮೆಮೊರೀಸ್ಗಳು ನೋಡೋಕ್ಕೆ ಸಿಗುತ್ತಿಲ್ಲಲ್ಲ ನಿಮಗೆ. ನಾವು ಸಣ್ಣರಿದ್ದಾಗ ಏನೇನು ಆಡಿದ್ವಿ ಎಲ್ಲ ಪ್ರತಿಯೊಂದು ನೋಡೋಕ್ಕೆ ಸಿಗುತ್ತಿಲ್ಲಲ್ಲ. ಮತ್ತು ಇಲ್ಲಿ ಕುಂಟೆಬೆಲೆ ಆಡ್ತಿರೋದು ಗೈಸ್, ಇಲ್ಲೆಲ್ಲ ನೋಡ್ತಿರ್ಬೋದು. ಮತ್ತು ಇಲ್ಲೆಲ್ಲ ಸ್ಲೀಪಿಂಗ್ ಆಡ್ತಿರೋದು. ಹಾಗೆ ಮುಂದಕ್ಕೆ ಬಂದರೆ ಗೈಸ್ ಇದು ಗಾಳಿ ಆಡೋದು ಗೈಸ್. ಇದು ನಾವು ನಮ್ಮ ಜೂರಿಗೆಲ್ಲ ಹೋದಾಗ ಹಿಂಗೆಲ್ಲ ಒಂದು ಕೋಲ್ ರೆಡಿ ಮಾಡ್ಕೊಂಡು ಒಂದು ಟೈರ್ ತಗೊಂಡು, ಸೈಕಲಿಂದ ಟೈರ್ ಇರೋದಲ್ಲ ಆ ಟೈರ್ ತಗೊಂಡು ಸುಮ್ಮನೆ ಹಿಂಗೆ ಹೊಡ್ಕೊಂಡು ಹೋಗ್ತಿದ್ವಿ ರೋಡ್ ಗುಂಟೆಲ್ಲ. ನೀವು ಯಾರಾದರೂ ಹಿಂಗೆ ಇಂಥವೆಲ್ಲ ಆಟ ಆಡಿದರೆ ಕಮೆಂಟ್ ಮಾಡಿರಿ.
ಗೈಸ್ ಇದು ಮತ್ತೆ ಕಬಡ್ಡಿ ಇದು ನೋಡ್ತಿರ್ಬೋದು. ಕಬಡ್ಡಿ ಎಲ್ಲ ಆಡ್ತಿರೋದು ಅವಾಗೆಲ್ಲ ಭಾರಿ ಗೇಮ್ಗಳು ಭಾರಿ ಫೇಮಸ್ ಗೈಸ್. ಇವಾಗ ಯಾವ ಫೋನ್ ಬಂದಂಗೆ ಎಲ್ಲ ಮರ್ತೋಗ್ಬಿಟ್ಟಾರೆ ಅಂತ ಆಟಗಳೆಲ್ಲ ಗೈಸ್. ಹಂಗೆ ಮುಂದಕ್ಕೆ ಬಂದರೆ ಇದು ಒಂದು ಆಟ. ಇದು ನಾವು ಹಾಸ್ಟ್ಲಿಗೆ ಹೋದಾಗೆಲ್ಲ ನಾವು ಹುಡುಗರೆಲ್ಲ ಸೇರ್ಕೊಂಡು ಭಾರಿ ಆಡ್ತಿದ್ವಿ ಇಂಥ ಆಟಗಳೆಲ್ಲ. ನೀವು ಯಾರು ಆಡಿರ ಕಮೆಂಟ್ ಮಾಡಿರಿ. ನಾವು ಇದಕ್ಕೆ ಕಿರ್ರ್ ಅಂತೀವಿ, ನೀವೇನಂತೀರ ಕಮೆಂಟ್ ಮಾಡಿರಿ. ಮತ್ತು ನೋಡ್ತಿರ್ಬೋದಿಲ್ಲ ಯೋಗಾಸನಂದಿದೆಲ್ಲ ನೋಡ್ತಿರ್ಬೋದು. ಇಲ್ಲಿ ಯೋಗಾಸನಂದೆಲ್ಲ ಇದ್ದಾವೆ ಪ್ರತಿಯೊಂದು. ನೀವು ಈಗ ನೋಡ್ತಿರೋದು ಕುಸ್ತಿ ಆಡ್ತಿರೋದು. ನಮ್ದು ದುರ್ಗಪ್ಪನ ಜಾತ್ರೆ ಎಲ್ಲ ಕುಸ್ತಿ ಆಡ್ತಿದ್ರು. ಈಗೆಲ್ಲ ಹಿರಿಯರು ನಡ್ಸ್ಕೊಂಬಂದಿರೋದೆಲ್ಲ ಇವಾಗಲೂ ನಡ್ಸ್ಕೊಂಬರ್ತಿದ್ದಾರೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದರೆ. ಕೆಲವೊಂದು ಜಾಗಗಳಲ್ಲೆಲ್ಲ ಈಗೆಲ್ಲ ಜಾಸ್ತಿ ಬರೀ ಜಿಮ್ಮಿಗೆ ಹೋಗ್ತಾ ಇದ್ದಾರೆ. ಇವಾಗೆಲ್ಲ ಜಿಮ್ಮಿಗೆ ಜಾಸ್ತಿ ಹೋಗ್ತಿದ್ದಾರೆ. ಅಂದ್ರೂ ಈಗ ಒಂದೊಂದು ಕಡೆ ಕುಸ್ತಿನೂ ಮಾಡ್ತಿದ್ದಾರೆ, ಕುಸ್ತಿನೂ ಆಡಿಸ್ತಾರೆ. ನೀವು ಬೇಕಾದ್ರೆ ದುರ್ಗಮ್ಮನ ಜಾತ್ರೆ ಹಂಗೆಲ್ಲ ಹೋದಾಗ ಬೇಕಾದ್ರೆ ಅಲ್ಲಿ ಕುಸ್ತಿ ಆಡೋದು ಬೇಕಾದ್ರೆ ನೀವು ನೋಡ್ಬೋದು. ಇವಾಗಲೂ ಕಂಟಿನ್ಯೂ ಮಾಡ್ಕೊಂಬಂದಾರೆ. ಹಿರಿಯರ ಕಾಲದಿಂದನೂ ಕುಸ್ತಿ ಆಡೋದು ಇವಾಗಲೂ ಕಂಟಿನ್ಯೂ ಮಾಡ್ತಿದ್ದಾರೆ. ದುರ್ಗಮ್ಮ ಜಾತ್ರೆ ಬೇಕಾದ್ರೆ ನೀವು ನೋಡ್ಬೋದು ಕುಸ್ತಿ ಆಡೋದನ್ನ ಗೈಸ್. ನೀವು ನೋಡ್ತಿರೋದು ಇವಾಗ ಹುಂಜ ಜೂಜಿದು. ಅವಾಗೆಲ್ಲ ಭಾರಿ ಗೈಸ್, ಎಲ್ಲಿ ನೋಡಿದ್ರು ಬರೀ ಹುಂಜಗಳು ಜೂಜಾಡ್ಸೋದೆ. ಫುಲ್ಲು ಜನಗಳೆಲ್ಲ ಅವಾಗೆಲ್ಲ ಹಳ್ಳಿಗಳೆಲ್ಲ ಜಾಸ್ತಿ ಇವೆಲ್ಲ ಆಡಿಸ್ತಿದ್ರು. ನಾವು ಸಣ್ಣರಿದ್ದಾಗೆಲ್ಲ ಇವೆಲ್ಲ ನೋಡೋಕೆ ಹೋಗ್ತಿದ್ವಿ. ಜೂಜಾಡೋದು ಅದೆಲ್ಲ ಜೂಜಾಡ್ಸ್ತಿದ್ರಲ್ಲ, ಅವೆಲ್ಲ ನೋಡೋಕೆ ಹೋಗ್ತಿದ್ವಿ. ನೋಡ್ತಿರ್ಬೋದು ಇಲ್ಲೂ ಜೂಜಾಡಿಸ್ತಿರೋದು ಅದೆಲ್ಲ ಮಾಡಿದ್ದಾರೆ. ಮತ್ತು ನಮ್ಮವು ಇದ್ವು ಗೈಸ್, ನಮ್ಮವು ಇದ್ವು ಹುಂಜಗಳು. ಅಲ್ಲೇ ಊರಲ್ಲಿ ಹಳ್ಳಿಗೆ ಹೋದಾಗ, ನಮ್ಮೂರಿಗೆ ಹೋದಾಗ ಅಲ್ಲೇ ನಮ್ಮ ದೊಡ್ಡಪ್ಪಾಜಿ ನಮ್ಮ ತಾತರೆಲ್ಲ ಜೂಜಾಡಿಸ್ತಿದ್ರಲ್ಲ. ಇಲ್ಲಿ ಬಂದರೆ ಭಾರಿ ಮೆಮೊರೀಸ್ಗಳು ಸಿಗುತ್ತೆ ನಿಮಗೆ. ನೀವು ಯಾರಾದರೂ ಜೂಜಾಡಿಸಿದ್ರೆ ಕಮೆಂಟ್ ಮಾಡಿರಿ ಗೈಸ್. ಇಲ್ಲಿ ನೋಡ್ತಿರೋದು ಕುರಿ ಉಡ್ಡಿ. ಮೊನ್ನೆನ ನಮ್ಮ ದಾವಣಗೆರೆಯಲ್ಲಿ ಆಡಿಸಿದ್ರು ಪಂದ್ಯ. ಇದು ದಾವಣಗೆರೆಯಲ್ಲಿ ಆಡಿಸಿದ್ರು ಮೊನ್ನೆನ ಕುರಿ ಉಡ್ಡಿನ. ನೋಡ್ತಿರ್ಬೋದು ಅವಾಗೆಲ್ಲ ಹಳೆ ಕಾಲದಾಗೆಲ್ಲ ಆಡಿಸ್ತಿದ್ರು. ಇವಾಗಲೂ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಇವಾಗಲೂ ಸುಮಾರು ಕಡೆ ನೀವು ನೋಡ್ಬೋದು ಕುರಿ ಉಡ್ಡಿ ಆಡ್ಸೋದನ್ನ. ನೀವು ಯಾರು ಕುರಿ ಉಡ್ಡಿ ಆಡಿಸ್ತೀರ ಕಮೆಂಟ್ ಮಾಡಿರಿ. ಎಲ್ಲ ಹುಡುಗರು ಎಲ್ಲ ಜಾಸ್ತಿ ಬರೀ ಕುರಿ ಉಡ್ಡಿಗೆ ಅಡಿಕ್ಟ್ ಆಗ್ಬಿಟ್ಟಾರೆ. ಎಲ್ಲಿ ನೋಡ್ರು ಬರೀ ಕುರಿ ಉಡ್ಡಿನೇ ಆಡಿಸ್ತಾರೆ ಇವಾಗೆಲ್ಲ ಗೈಸ್. ಆಗ್ಲಿಂದ ದುರ್ಗಮ್ಮ ಜಾತ್ರೆ ಅಂತಿದ್ದಲ್ಲ ಇದೇ ಥರ ನೋಡಿ, ಅದನ್ನು ಸಹ ಇಲ್ಲೇ ಮಾಡಿದ್ದಾರೆ. ನೋಡ್ತಿರ್ಬೋದು ಜಾತ್ರೆ ನಮ್ಮ 3 ವರ್ಷಕ್ಕೊಂದ್ಸರಿ ಜಾತ್ರೆ ನಡೀತೈತಿ ದಾವಣಗೆರೆಯಲ್ಲಿ. ಈಗ ನೋಡ್ತಿರ್ಬೋದು ಹಿಂಗೆ ಮಾಡೋದು ಜಾತ್ರೆ ಸೇಮ್ ಅದು. ಗೈಸ್ ಇವಾಗೆಲ್ಲ ಹೋಗಿ ಎಲ್ಲ ಒಳಗಡೆ ಎಲ್ಲ ನೋಡ್ಕೊಂಬಂದ್ವಿ. ತುಂಬ ಚೆನ್ನಾಗಿತ್ತು ಪಾರ್ಕು. ಒಬ್ಬರಿಗೆ 20 ರೂಪಾಯಿ ಟಿಕೆಟ್ ತಗೊಂಡ್ರು. ನಿಮಗೇನಾದ್ರು ಬರ್ಬೇಕಂತ ಇಷ್ಟ ಇದ್ದರೆ ಬರ್ಬೋದು. ಇಲ್ಲಿ ವಿದ್ಯಾನಗರ ಹತ್ರ ಇದೆ ದಾವಣಗೆರೆಯಲ್ಲಿ. ಮತ್ತು ಟಿಕೆಟ್ 20 ರೂಪಾಯಿ ಒಬ್ಬರಿಗೆ, ನೆನ್ಪಿಟ್ಕೊಳ್ರಿ. ಮತ್ತು ನೀವು ಮತ್ತೆ ಒಳಗಡೆ ಎಲ್ಲ ನೋಡ್ಕೊಂಬಂದ್ವಿ. ಮತ್ತು ಫೋಟೋಶೂಟ್ ಮಾಡೋಕ್ಕಂತ ಅಂದ್ವಿ, ಮತ್ತು ಟೈಮ್ ಸಿಗಲಿಲ್ಲ. ಹಂಗೆ ಬಂದ್ವಿ. ಮತ್ತು ಒಳಗಡೆ ಎಲ್ಲ ತುಂಬ ವಿಷಯಗಳಿದಾವೆ ತಿಳ್ಕೊಳವೆಲ್ಲ. ನಿಮಗೇನಾದ್ರು ದಾವಣಗೆರೆ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕಂತಂದರೆ ಈ ಪಾರ್ಕಿಗೆ ಬಂದು ಬೇಕಾದ್ರೆ ನೀವು ವಿಸಿಟ್ ಮಾಡ್ಬೋದು. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲದ್ರ ಬಗ್ಗೆ ಡೀಟೇಲಿಂಗ್ ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್. ಹೇಳು ಬಾಯ್ ಅಷ್ಟೇ.